ಆಕ್ಚುಲಿ ಸರ್ ನಮಸ್ಕಾರ. ಇದು ಏನು ಅಂತ ಅವಾಗ ಕೇಳಿದ್ರಿ ಅಲ್ವಾ ಸರ್? ಆಕ್ಚುಲಿ ಇದು ಸರ್ ಆಯುರ್ವೇದಿಕ್ ಸೊಳ್ಳೆ ಧೂಪ ಅಂತ ಹೇಳ್ಕೊಂಡ್ಬಿಟ್ಟು. ಇದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಪೂರ್ವಜರುಗಳು ಹೇಗೆ ಸೊಳ್ಳೆಗಳನ್ನ ಓಡಿಸ್ತಾ ಇದ್ರು, ಕೊಲ್ತಾ ಇದ್ದಿಲ್ಲ, ಹಾಗೆ ನಾವು ಕೂಡ ಸೊಳ್ಳೆಗಳನ್ನ ಕೊಲ್ದೇ ಇದ್ದಾಗೆ ಮನೆಯಿಂದ ಓಡಿಸುವಂತದ್ದು ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಸೊಳ್ಳೆಗಳು ಸಾಯ್ತದೆ ಅಂತ ಹೇಳಿದ್ರೆ ರಾಸಾಯನಿಕವನ್ನು ಬಳಸಿದೀವಿ ಅಂತ ಹೇಳಿ ಅರ್ಥ. ನಮ್ ಪೂರ್ವಜರು ಏನ್ ಮಾಡ್ತಾ ಇದ್ರು, ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಸಿಗುವಂತ ಗಿಡಮೂಲಿಕೆ ಸೊಪ್ಪುಗಳನ್ನ ತಂದು ಹಾಕ್ಬಿಟ್ಟು ಸೊಳ್ಳೆಗಳನ್ನ ಮನೆಯಿಂದ ಹೊರಗೆ ಓಡಿಸ್ತಿದ್ರು. ಅದರಿಂದ ಸೊಳ್ಳೆಗಳು ಸಾಯ್ತಿದ್ರು. ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ಸೊಪ್ಪಿನ ಹೊಗೆ ಮೇಲೆ ಮಕ್ಕಳನ್ನು ಕೂಡ ಮಲಗಿಸ್ತಾ ಇದ್ರು. ಅಂದ್ರೆ ಮಕ್ಕಳಿಗೆ ಅದ್ರಿಂದ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿ ಅರ್ಥ. ಸೊ ಈ ಕಾನ್ಸೆಪ್ಟ್ ನಾವ್ ಇಟ್ಕೊಂಡ್ಬಿಟ್ಟು, ನಮ್ಮ ಅಕ್ಕನ ಮಗಗೆ ಒಂದಿನ ಸೊಳ್ಳೆ ಕಚ್ಚಿ ಮೈ ಅಲರ್ಜಿ ಆದಾಗ ನಮ್ಮ ಅಕ್ಕನ ಹತ್ರ ಸೊಳ್ಳೆ ಬತ್ತಿ ಹಚ್ಚು ಅಂತ ಕೇಳಿದಾಗ, ಮಕ್ಳಿರುವಾಗ ಆಯುರ್ವೇದಿಕ್ ಹಚ್ಚಬೇಕು, ಈ ಕೆಮಿಕಲ್ ಎಲ್ಲ ಹಚ್ಚಬಾರ್ದು ಅಂತ ಹೇಳಿದ್ರು. ಅವಾಗ ನಾನು ಯೋಚನೆ ಮಾಡಿದೆ, ಹಾಗಾದ್ರೆ ಕೆಮಿಕಲ್ ಇಲ್ದ ಎಲ್ಲಿ ಸಿಗತ್ತೆ ಅಂತ ನಾನು ನೆಟ್ಟಲ್ಲೆಲ್ಲ ಸರ್ಚ್ ಮಾಡ್ಬಿಟ್ಟು ತುಂಬಾ ಕಡೆ ನಾನು ಕಾಲ್ ಮಾಡಿ ಕೇಳಿದಾಗ ಎಲ್ಲೂ ಕೂಡ ಎಲ್ಲ ಹೇಳಿದ್ರು, ನಾವ್ ಇನ್ನೂ ಕೂಡ ಮಾಡಿಲ್ಲ, ಫಾರ್ಮುಲಾ ಮಾಡ್ತಾ ಇದ್ದೀನಿ ಅಂದ್ರು. ಅವಾಗ ನನ್ನ ಲೈಫಲ್ಲಿ ತುಂಬಾ ಫೇಲ್ಯೂರ್ ಅಲ್ಲಿ ಬಿದ್ದಿದ್ದೆ. ತುಂಬಾ ಸಾಲದಲ್ಲಿ ಬಿದ್ದು ಲೈಫ್ ಡೆಡ್ ಎಂಡಿಗೆ ಬಂದಾಗಿತ್ತು. ಸೊ ಅವಾಗ ನಾನು ಅನ್ಕೊಂಡೆ, ನನಗೆ ಇಲ್ಲೇನೋ ಒಂದು ಅವಕಾಶ ಇದೆ, ದೇವ್ರು ನನಗೆ ಈ ತರ ಒಂದು ಅವಕಾಶ ಕೊಟ್ಟಿದ್ದಾನೆ, ನಾನೇ ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಅವತ್ತಿಂದ ಟ್ರೈ ಮಾಡಿದೆ. ಹಾಗೆ 60 ವರ್ಷ 70 ವರ್ಷ 80 ವರ್ಷ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಹತ್ರ ಹೋಗಿ, ನಿಮ್ ಕಾಲದಲ್ಲಿ ಹೇಗೆ ಸೊಳ್ಳೆಗಳನ್ನ ಓಡಿಸ್ತಿದ್ರಿ, ಯಾವ ತರ ಸೊಪ್ಪುಗಳನ್ನ ಹಾಕ್ತಾ ಇದ್ರಿ, ಇದನ್ನೆಲ್ಲದು ಕೂಡ ಕೇಳ್ಬಿಟ್ಟು ನಾನು ಆ ರೀತಿ ಗಿಡಮೂಲಿಕೆ ಸೊಪ್ಪುಗಳನ್ನ ತಂದು ಹಾಕಿ ಮಾಡಿರೋದು. ಇದರಲ್ಲಿ 18 ತರದ ಗಿಡಮೂಲಿಕೆ ಸೊಪ್ಪುಗಳಿದೆ. ವಿಶೇಷವಾಗಿ ಮಲೆನಾಡು ಗಿಡದ ಗೋಮಯ, ಗೋವಿನ ತುಪ್ಪ, ತುಳಸಿ, ಬೇವು, ಲಿಂಬು, ಜಟಾಮಾಸಿ, ಗುಗ್ಗಳ, ಅಡಿಕೆ, ಗೋಮಯ, ತುಪ್ಪ, ಇವುಗಳನ್ನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಕೆಲವೊಂದು ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು ಮನೆಯಲ್ಲಿ ಒಂದು ಶಕ್ತಿ ಸಂಚಾರ ಆಗ್ತದೆ. ಉದಾಹರಣೆ, ದೇವರನ್ನ ತೋರಿಸು ಅಂತ ಹೇಳಿದ್ರೆ ದೇವ್ರನ್ನ ತೋರ್ಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮನೇಲಿ ಶಕ್ತಿ ಸಂಚಾರ ಆಗುತ್ತೆ, ತೋರಿಸಿ ಅಂತ ಕೇಳಿದ್ರೆ ತೋರ್ಸ್ಲಿಕ್ಕೆ ಆಗಲ್ಲ. ಬಟ್ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ಇದೆ ಸರ್, ನಮ್ಮ ಹಿಂದಿನವ್ರು ಪೂರ್ವಜರನ್ನು ಹೇಳಿದ್ದಾರೆ, ಏನು ಪ್ರತಿಯೊಂದು ಧರ್ಮದಲ್ಲೂ ಕೂಡ ಸಂಜೆ 6 ಗಂಟೆ ಮೇಲೆ ಮನೆ ಬಾಗಿಲು ತೆಗಿಬೇಕು ಅಂತ ಹೇಳ್ತಾರೆ. ಈಗ ಸೊಳ್ಳೆ ಬರುತ್ತೆ ಅಂತ ಕ್ಲೋಸ್ ಮಾಡ್ತಾರೆ. ನನ್ನ ಧೂಪವನ್ನ ಓಪನ್ ಚಾಲೆಂಜ್ ಮಾಡ್ತೇನೆ. ಇಡೀ ಇಂಡಿಯಾದಲ್ಲಿ ಕೂಡ ಯಾವ ಕಂಪ್ನಿಯನ್ನು ಹೇಳೋದಿಲ್ಲ 6 ಗಂಟೆಗೆ ಬಾಗಿಲು ತೆಗಿಲಿಕ್ಕೆ. ನನ್ನ ಸೊಳ್ಳೆ ಧೂಪವನ್ನ ನಿಮ್ಮ ಟಿವಿ ನೋಡುವ ಹಾಲ್ ನಲ್ಲಿ ಹಚ್ಚಿ ಇಟ್ಬಿಟ್ಟು ಒಂದು ಕಿಟಕಿಯನ್ನು ಮಾತ್ರ ಓಪನ್ ಮಾಡಿ ಇಡಿ. ಕೇವಲ ಒಂದು ಕಿಟಕಿಯನ್ನ ನೋಡಿ, ಈ ತರ ಧೂಪ ಇರುತ್ತೆ. ಈ ಧೂಪವನ್ನ ಟಿವಿ ನೋಡೋ ಹಾಲ್ ಮಧ್ಯದಲ್ಲಿ ಹಚ್ಚಿ ಇಟ್ಬಿಡಿ, ಕ್ಲೀನ್ ಆಗಿ ಹೀಗೆ ಹಚ್ಚಿ ಇಟ್ಬಿಡಿ. ಕಿಟಕಿಯನ್ನೆಲ್ಲ ಕ್ಲೋಸ್ ಮಾಡಿ, ಮನೆಯ ಮೈನ್ ಡೋರ್ ಓಪನ್ ಮಾಡಿ. ನೀವು ಬಾಗಿಲು ತೆಗೆದ್ರೆ ಸೊಳ್ಳೆಗಳು ಒಳಗ್ ಬರಬೇಕು. ಆದ್ರೆ ನನ್ನ ಧೂಪ ಹಚ್ಚಿದ್ಮೇಲೆ ಒಂದು ಸೊಳ್ಳೆಗಳು ಬಾಗಿಲು ದಾಟಿ ಒಳಗಡೆ ಬರೋದಿಲ್ಲ. ಹಾಗೆ ಬಾಗಿಲು ಒಳಗಡೆ ಇರುವಂತ ಸೊಳ್ಳೆಗಳು ಕೂಡ ಬಾಗಿಲಿಂದ ಹೊರಗಡೆ ಹೋಗ್ತವೆ. ಜೊತೆಗೆ ಇದ್ರ ಜೊತೆಗೆ ಕೂತ್ಕೊಂಡು ನೀವು ಉಸಿರಾಟ ಮಾಡಿ, ಏನು ಕೂಡ ಸೈಡ್ ಎಫೆಕ್ಟ್ ಇಲ್ಲ. ಅಸ್ತಮ ಇರೋರು ಯೂಸ್ ಮಾಡ್ಬೋದು, ಪುಟ್ಟ ಮಕ್ಳಿರೋರು ಯೂಸ್ ಮಾಡ್ಬೋದು, ಯಾರು ಬೇಕಾದ್ರು. ಉದಾಹರಣೆ, ಕೆಲವೊಂದಷ್ಟು ಕೆಮಿಕಲ್ ಅಗರಬತ್ತಿಗಳನ್ನ ಕಣ್ಣಿನ ಸಮಸ್ಯೆ ಇರೋರು ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಕಣ್ಣಿನ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಕಣ್ಣೂರಿ ಬರ್ತದೆ. ಇದಕ್ಕೆ ಸರ್, ಇದು ಕೆಮಿಕಲ್ ಫ್ರೀ, ಇದು 100ಕ್ಕೆ 100 ಗಿಡಮೂಲಿಕೆ ಹಾಕಿ ಮಾಡಿರೋದು. ಹಾಗಾಗಿ ಈ ಧೂಪವನ್ನು ಹಚ್ಚಿದ್ರೆ ನಿಮ್ಗೆ ಯಾವ ತರದ ಸೈಡ್ ಎಫೆಕ್ಟ್ ಗಳು ಕೂಡ ಇದ್ರಲ್ಲಿ ಇಲ್ಲ. ಆ ರೀತಿ ಫಾರ್ಮುಲಾನ ಬಳಸಿ ನಾವು ಮಾಡಿದೀವಿ. ಇವಾಗಲೇ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ತುಂಬಾ ಜನ ತಗೊಂಡು ಹೋಗ್ತಾ ಇದಾರೆ. ತಗೊಂಡು ಹೋಗೋಕ್ಕಿಂತ ಫಸ್ಟ್ ಏನಾಗುತ್ತೆ ಅವ್ರಿಗೆ ಗೊತ್ತಿರೋದಿಲ್ಲ. ತಗೊಂಡೋದ್ಮೇಲೆ ಹುಡ್ಕೊಂಡ್ಬಿಟ್ಟು ತಕ್ಷಣ ಬಂದ್ಬಿಟ್ಟು, ಸರ್ ತುಂಬಾ ಚೆನ್ನಾಗಿತ್ತು, ನೀವು ಹೇಳಿದ್ ನಂಬಿದ್ದಿಲ್ಲ, ಒಂದೇ ಪ್ಯಾಕ್ ತಗೊಂಡೋಗಿದ್ವಿ, ಇವತ್ತೊಂದು 5 ಪ್ಯಾಕ್ ಕೊಡಿ, ಇಲ್ಲೊಂದು 10 ಪ್ಯಾಕ್ ಕೊಡಿ, ನಿಮ್ಮ ಸದ್ಯಕ್ಕೆ ಸಿಕ್ಕೋದಿಲ್ಲ ಅಂತ ಹೇಳ್ಕೊಂಡು ಜನಗಳು ತಗೊಂಡೋಗ್ತಾರೆ. ಅದೇ ನಮ್ಗೆ ವಿಶೇಷ ಆಗತ್ತೆ ಅಂತ ಖುಷಿ. ಡಸ್ಟ್ ಅಲರ್ಜಿ ಇದ್ದವ್ರಿಗೂ ಬರಂಗಿಲ್ಲ ಸರ್, ಇದು ಏನು ಕೂಡ ಇಲ್ಲ. ಇದೇನಂತ ಹೇಳಿದ್ರೆ, ನಮ್ಮ ಪೂರ್ವಜರ ಸೊಪ್ಪಿನ, ಈಗ ಮನುಷ್ಯನ ಜೀನ್ಸ್ ಎಲ್ಲ ಇದೆ ಸರ್. ಈಗ ಗೋವಿನ ಸಗಣಿ ಅಥವಾ ಸೊಪ್ಪಿನ ಹೊಗೆ ಇವೆಲ್ಲದೂ ಕೂಡ ನಮ್ ಜೀನ್ಸ್ ಎಲ್ಲ ಇದೆ. ನಮ್ಗದೇನು ಕೂಡ ಆಗೋದಿಲ್ಲ. ನಾವ್ ಯಾವ್ದೇ ಗೊತ್ತಿಲ್ಲದೆ ಇರ್ತಕ್ಕಂಥ ಹೊಸದು ಉಪಯೋಗಿಸಿದಾಗ ನಮ್ಗದು ಡಿಸ್ಟರ್ಬೆನ್ಸ್ ಅನ್ಸುತ್ತೆ. ಬಿಟ್ರೆ ನಾವು ರೆಗ್ಯುಲರ್ ಆಗಿ ನಮ್ ಜೀನ್ಸ್ ಅಲ್ಲೇ ಬಂದಿರ್ತಕ್ಕಂಥ ನಮ್ ದೇಹಕ್ಕೆ ಪ್ರಕೃತಿ ತನ್ನಿಂತಾನೆ ಹೊಂದ್ಕೊಂಡಿರ್ತದೆ. ಕೆಲವರು ಗೋವಿನ ಸಗಣಿ ಸ್ಮೆಲ್ ನಮ್ಗೆ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಗೋವಿನಿಂದ ಹೊರತಾಗಿ ಯಾರ ಜೀವನ ಕೂಡ ಇಲ್ಲ. ಪ್ರತಿಯೊಬ್ಬ ಮನುಷ್ಯನು ಕೂಡ, ಅವ್ನು ಇವತ್ತು ಯಾರು ದೊಡ್ಡ ರಾಜಕಾರಣಿ ಆಗಿರ್ಬೋದು, ಕೋಟ್ಯಾಧಿಪತಿ ಯಾವ್ದೇ ಅವ್ನ ಬ್ಯಾಕ್ ಗ್ರೌಂಡ್ ತೆಗೆದ್ಬಿಟ್ರೆ ಅವ್ನು ಗೋವಿನ ಮುಖೇನೆ ಪ್ರತಿಯೊಬ್ಬನ ಜೀವನ ಶುರುವಾಗುತ್ತೆ. ಹಾಗಾಗಿ ನನ್ನ ಪ್ರಾಡಕ್ಟ್ ಅಂತಲ್ಲ, ಯಾರೇ ಗೋವಿನ ಪ್ರಾಡಕ್ಟ್ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಜೊತೆಗೆ ವಿಶೇಷವಾಗಿ ಇದು ಮಲೆನಾಡು ಗಿಡ್ಡದ ಗೋವಿನ. ಇದ್ರಲ್ಲಿ ಆಕ್ಚುಲಿ 108 ತರದ ಹುಲ್ಲುಗಳನ್ನ ತಿನ್ಕೊಂಡ್ ಬರುತ್ತೆ, 108 ತರದ ಸೊಪ್ಪು, ಆಮೇಲೆ ಎಲ್ಲಾ ತರದ ನೇಚರ್ಗಳು. ಮತ್ತೆ ಬೆಳಿಗ್ಗೆ ಬಿಟ್ರೆ ಅದು ಸಂಜೆ ಬಿಸಿಲಿಗೆ ಹೋಗಿ ಮೆಂದ್ಕೊಂಡ್ ಬರ್ತದೆ. ಏನಾಗುತ್ತೆ, ಯಾವುದೇ ಹಸು ಆಗ್ಲಿ ಬಿಸಿಲಿಗೆ ಹೋಗಿ ಮೆಂದ್ಕೊಂಡ್ ಬಂದಾಗ ಅದು ಸೂರ್ಯನಾಡಿ ಚಂದ್ರನಾಡಿ ಮುಖೇನ ಅದು ತಿಂದಿರ್ತಕ್ಕಂಥ ಆಹಾರವನ್ನ
ಅದು ಒಳ್ಳೆ ಮೆಡಿಸಿನ್ ಆಗಿ ಕನ್ವರ್ಟ್ ಮಾಡ್ತದೆ ಅದು. ಅಷ್ಟು ಶಕ್ತಿ ಇರ್ತದೆ. ಸೊ ಆ ಗೋವಿನ ಸಗಣಿಯನ್ನ ನಾವು ಹಾಕಿ ಮಾಡಿರ್ತೇವೆ, ಹಾಗಾಗಿ ಅದ್ರಲ್ಲೂ ಕೂಡ ತುಂಬಾ ಪವರ್ಫುಲ್ ಆಗಿ ಇದು ಕೆಲಸ ಮಾಡುತ್ತೆ ಇದು. ಜೊತೆಗೆ ಇದು ಮೆಹಂದಿ ಸರ್. ಇದು ಯೂಶಲಿ ಎಲ್ಲರೂ ಕೂಡ ಮೆಹಂದಿನ ಮಾರ್ಕೆಟ್ಗೆ ಯಾವ್ದಾವ್ದು ಮೆಹಂದಿಗಳನ್ನ ಕೊಡ್ತಾರೆ. ಬಟ್ ನನ್ನ ಮೆಹಂದಿನ ನಿಮ್ಗೆ ಇಲ್ಲೇ ನಾನು ಶಾಂಪಲ್ ಆಗಿ ನಿಮ್ಗೆ ಶೋ ಮಾಡ್ತೇನೆ ನಿಮ್ಗೆ. ಇದು ಆಕ್ಚುಲಿ ನೋಡಿ, ಇದೊಂದು ಮೆಹಂದಿ. ಇದು ಸ್ಮೆಲ್ ನೋಡಿ ನಿಮ್ಗೆ ಹೇಗಿದೆ. ಮಾರ್ಕೆಟ್ ಅಲ್ಲಿ ತಗೊಳ್ಳುವಂತ ಮೆಹಂದಿಗೂ ಇದಕ್ಕೆ ಸ್ಮೆಲ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ನಾವು ಹಳ್ಳಿಯಲ್ಲಿ ಸಿಗುವಂತಹ ಮೆಹಂದಿ ಎಲೆಗಳನ್ನ ಕಲೆಕ್ಟ್ ಮಾಡ್ಬಿಟ್ಟು ನಾವೇ ಸ್ವಂತ ಪುಡಿ ಮಾಡೋದು. ಈ ಮೆಹಂದಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾಕೆ ನಮ್ಮ ಪೂರ್ವಜರು ಮೆಹಂದಿನ ಹೆಣ್ಮಕ್ಳಿಗೆ ಕೊಡ್ತಾ ಇದ್ರು, ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಕೊಡ್ತಾ ಇದ್ರು. ಯಾಕೆಂದ್ರೆ ಹೆಣ್ಮಕ್ಳು ಬಾಡಿ ತುಂಬಾ ಹೀಟ್, ಈ ಋತುಚಕ್ರ ಇವೆಲ್ಲ ಬರುವಂತದ್ದು ಬಾಡಿ ಹೀಟ್ ಆದಾಗ್ಲೇ ಅವರಿಗೆ ಹೊರಗಡೆ ಹೀಟ್ ಗಳನ್ನ ಹೊರಗಡೆ ಹಾಕುವಂಥದ್ದು. ಸೊ ಕೈಗೆ ಕಾಲಿಗೆ ಎಲ್ಲ ಉಗುರಿಗೆಲ್ಲ ಹಚ್ಚುವಾಗ ಏನಾಗ್ತದೆ ಅಂದ್ರೆ ಬಾಡಿ ಇರುವಂತ ಹೀಟ್ ಗಳು ಹೊರಗಡೆ ಹೋಗ್ತದೆ. ಅದಕ್ಕೋಸ್ಕರ ನಮ್ಮ ಪೂರ್ವಜರು ಯೂಸ್ ಮಾಡ್ತಾ ಇದ್ರು. ಜೊತೆಗೆ ಇದನ್ನ ತಲೆಗೆ ಹಚ್ಚೋದ್ರಿಂದ ಮೆಹಂದಿ ಎಲ್ರಿಗೂ ಕೂಡ ಗೊತ್ತೆ, ತಲೆ ತಂಪಾಗುತ್ತೆ, ಕಣ್ಣುರಿ ಪಾದೂರಿ ಎಲ್ಲ ಕಮ್ಮಿ ಆಗುತ್ತೆ. ಜೊತೆಗೆ ವೈಟ್ ಹೇರ್ಸ್ ಇರ್ತಕ್ಕಂಥದ್ದು ಈ ಮೆಹಂದಿಯನ್ನು ಬಳಸಿದ್ರೆ ಅವ್ರ ಹೇರ್ ಬ್ರೌನ್ ಆಗಿ ಕನ್ವರ್ಟ್ ಆಗುತ್ತೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಬಟ್ ಬ್ಲಾಕ್ ಹೇರ್ಸ್ ಆಗಿರುತ್ತೆ. ಬಟ್ ಇದನ್ನ ಬಳಸಿದ ಮೇಲೆ ಈ ಇಂಡಿಗೋ ಪೌಡರ್ ತುಂಬಾ ಇಂಪಾರ್ಟೆಂಟ್. ಇದು ಮೆಹಂದಿನ ಬಳಸಿದಾಗ ಏನಾಗ್ತದೆ ಅಂದ್ರೆ ಹೇರು ನಿಮ್ದು ಬ್ರೌನ್ ಆಗುತ್ತೆ. ಈ ಇಂಡಿಗೋ ಪೌಡರ್ ಅನ್ನ ಬಳಸಿದ್ರೆ ಉಗುರು ಬೆಚ್ಚಗಿರೋ ನೀರಿನಲ್ಲಿ ಕಲಸಿ ಹಚ್ಚಿದ್ರೆ ಆ ಬ್ರೌನ್ ಆಗಿರೋ ಹೇರು ಬ್ಲಾಕ್ ಆಗುತ್ತೆ. ಸುಮಾರು 1 ತಿಂಗಳ ಕಾಲ ಬ್ಲಾಕ್ ಆಗಿರುತ್ತೆ. ಆದ್ರೆ ಮೆಹಂದಿಯನ್ನ ಬಳಸದೆ ಇದು ಬಳಸಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಬ್ಲಾಕ್ ಆಗೋದಿಲ್ಲ. ಯಾಕೆಂದ್ರೆ ಅಮೋನಿಯಾ ಅನ್ನುವಂತ ಕೆಮಿಕಲ್ ಗಳನ್ನ ಬಳಸಿದಾಗ ನೇರವಾಗಿ ಬಿಳಿ ಕೂದಲು ಕಪ್ಪಾಗ್ತದೆ. ಆದ್ರೆ ಕೆಮಿಕಲ್ ಬಳಸದೇ ಇದ್ದಾಗ ಮೇನ್ ಏನಾಗುತ್ತೆ, ಮೆಹಂದಿ ಬಳಸಿ ಬ್ರೌನ್ ಮಾಡ್ಕೊಂಡು ಆಮೇಲೆ ಇದ್ ಮಾಡ್ಬೇಕು. ಈಗ ಉದಾಹರಣೆ ನನ್ನನ್ನೇ ನೋಡಿ, ನಮ್ದು ಆಕ್ಚುಲಿ ಗಾಡಿ ಫುಲ್ ವೈಟ್ ಸರ್ ಇದು ಆಯ್ತಾ. ಒಳಗಡೆನ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಸ್ವಲ್ಪ ನಿಮ್ಗೆ ಅಲ್ವಾ. ಅಲ್ಲಿ ನಾನು ಮೆಹಂದಿಯನ್ನು ಅಪ್ಲೈ ಮಾಡಿದ್ದೇನೆ ಫುಲ್ಲು, ಅದು ಬ್ರೌನ್ ಆಗಿದೆ. ಇದು ನಾನು ಇಂಡಿಗೋ ಈ ಪೌಡರ್ ನ ಅಪ್ಲೈ ಮಾಡಿದ್ರೆ ಫುಲ್ ಬ್ಲಾಕ್ ಆಗುತ್ತೆ. ಬಟ್ ನಾನು ಯಾವತ್ತು ಕೆಮಿಕಲ್ ಯೂಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಫಾರ್ಮುಲಾ ಆಕ್ಚುಲಿ ಕೆಲವರದೆಲ್ಲ ಇದೆ, ಇಲ್ಲ ಅಂತ ಹೇಳಲ್ಲ. ನಾನು ಇದನ್ನ ಯಥೇಚ್ಛವಾಗಿ ಜನಗಳಿಗೆ ಪ್ರಚಾರ ಮಾಡ್ತಾ ಇದ್ದೀನಿ. ಕೆಮಿಕಲ್ ಇಂದ ಹೊರಗಡೆ ಬನ್ನಿ, ನಿಮ್ ಕಣ್ಣುಗಳನ್ನ ಉಳಿಸ್ಕೊಳ್ಳಿ, ನಿಮ್ಮ ಸ್ಕಿನ್ ಗಳನ್ನ ಉಳಿಸ್ಕೊಳ್ಳಿ ಅಂತ. ಇದು ಮತ್ತೆ ಈ ಸ್ಕಿನ್ಗೆಲ್ಲ ತಾಗಿದ್ರೆ ಈ ಪೌಡರ್ ನಿಮ್ಗೇನು ಕಲೆಗೆಲ್ಲ ಅಂಟ್ಕೊಳ್ಳೋದಿಲ್ಲ. ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತ ಯಾವ್ದೋ ಕೆಮಿಕಲ್ ಗಳನ್ನ ತಂದ್ಬಿಟ್ಟು ಹಚ್ಕೊಳ್ಳುವಾಗ ಸ್ವಲ್ಪ ಇಲ್ಲಿ ತಾಗೋದು, ಇಲ್ಲಿ ಅಂಟ್ಕೊಂಡ್ ಬಿಡುತ್ತೆ. ಹಾಗೆ ನೀವು ತಿಕ್ಕಿ 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 ತಗೋಬೇಕು. ಇದು ಯಾವ್ದೇ ಕಾರಣಕ್ಕೂ ಇಲ್ಲ. ಸೊ ಟೋಟಲಿ ಆಗಿ ನಾನು ಹೇಳೋದಿಷ್ಟೇ, ನನ್ನ ಪ್ರಾಡಕ್ಟ್ ಅಲ್ದಿದ್ರು ಕೂಡ ದೇಶೀಯ ಪ್ರಾಡಕ್ಟ್ ಗೆ ಸಪೋರ್ಟ್ ಮಾಡಿ. ಯಾರೇನ್ ಮಾಡ್ಬೇಕಾದ್ರೆ ಸುಮ್ನೆ ಮಾಡಿರೋದಿಲ್ಲ, ತುಂಬಾ ಎಫರ್ಟ್ ಹಾಕಿ ತುಂಬಾ ಶ್ರದ್ಧೆಯಿಂದನೇ ಮಾಡಿರ್ತಾರೆ. ಅದಕ್ಕೆ ಬೆಂಬಲ ಕೊಡಿ. ಒಮ್ಮೆ ಯಾವ್ದಾವ್ದೋ ಹೋಗ್ಬಿಟ್ಟು ಮಾಲಿಗೆ ಹೋಗ್ಬಿಟ್ಟು ಎಲ್ಲೆಲ್ಲ ಹೋಗಿ ದುಡ್ಡು ಖರ್ಚು ಮಾಡ್ಕೊಳ್ಳೋ ಬದಲು ಯಾರೋ ಹೊಸದಾಗಿ ಒಂದು ಇನೋವೇಷನ್ ಮಾಡಿದಾರೆ ಅಂದ್ರೆ ಅವನಿಗೊಂದು ಸಪೋರ್ಟಿವ್ ಆಗಿ ಒಂದು 50 ರೂಪಾಯಿನೋ 100 ರೂಪಾಯಿನೋ ಅಥವಾ ಈ ತರ ದೊಡ್ಡ ಮೇಳಗಳಾಗುವಾಗ ಒಂದು 500 ರೂಪಾಯಿ ನಂದೆಲ್ಲ ಕಳೆದೋಯ್ತು ಅಂತ ತಿಳ್ಕೊಂಡು ಒಂದು 50 ರೂಪಾಯಿ ಲೆಕ್ಕ ಶಾಂಪಲ್ ಅವರು ತಗೊಂಡಾಗ ಅವ್ರಿಗೊಂದು ಬಿಸ್ನೆಸ್ ಅಂತ ಕೊಟ್ರೆ ಅವನಿಗೊಂದು ಉತ್ತೇಜನ ಕೊಟ್ಟಂಗಾಗುತ್ತೆ, ಒಂದು ಸಪೋರ್ಟಿವ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಸರ್.